ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿದೆ ಒಂದು ಕಿಕ್ಕೇರಿಸುವಂಥ ಸಾಕ್ಷಿ. ಈ ಕೊಲೆ ಕೇಸ್ನಲ್ಲಿ ಬಿಯರ್ ಬಾಟಲಿ ಕೂಡ ಒಂದು ಸಾಕ್ಷಿ ಆಗಿದೆಯಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 16 ಸಾಕ್ಷಿಗಳ ಪೈಕಿ ಬಿಯರ್ ಬಾಟಲ್ ಕೂಡ ಒಂದು ಸಾಕ್ಷಿ ಆಗಿದೆ. ಬಿಯರ್ ಬಾಟಲ್ ಹೇಗೆ ಹೇಳ್ತೀವಿ, ಒಟ್ಟಿನಲ್ಲಿ 16 ಸಾಕ್ಷಿಗಳಿದೆ. ಒಂದು ರಿಪೀಸ್, ಅಲ್ಲಿ ಸಿಕ್ಕಿದ್ದಂಥ ಹಗ್ಗ, ಎಲೆಕ್ಟ್ರಿಕ್ ಮೆಗ್ಗರ್, ಅದು ಮಿಷಿನ್ ಸಿಕ್ಕಿಲ್ಲ. ಮೆಷಿನ್ ಸಿಕ್ಕಿಲ್ಲ. ಆದ್ರೆ ಆರ್ಡರ್ ಮಾಡಿದ್ದಂಥ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ದಂಥ ರೆಸಿಪ್ಟ್ ಸಿಕ್ಕಿದೆ. ಆ ಮೆಗ್ಗಾರ್ ಮಿಷಿನ್ ಇಲ್ಲೂ ಕೂಡ ಸಿಕ್ಕಿಲ್ಲ. ಜೊತೆಗೆ ರೇಣುಕಾಸ್ವಾಮಿ ಬಳಕೆ ಮಾಡ್ತಂಥ ಫೋನ್, ಇವೆರಡು ಇನ್ನೂ ಸಿಕ್ಕಿಲ್ಲ. ಅವೆಲ್ಲ ಎಲ್ಲಿ ಡಿಸ್ಪೋಸ್ ಮಾಡಿದ್ರು, ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಇಲ್ಲಿವರೆಗೂ ಕೂಡ ಅದು ಪತ್ತೆ ಆಗಿಲ್ಲ. ಆದರೆ ಈಗ ಬಿಯರ್ ಬಾಟಲ್ ಕೂಡ ಈಗ ಒಂದು ಸಾಕ್ಷಿ ಆಗಿದೆ ಅಂತೇಳಿ ಈಗ ಸಿಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 16 ಸಾಕ್ಷಿಗಳಿದೆ, 16 ಸಾಕ್ಷಿಗಳು. ಆ ಸಾಕ್ಷಿಗಳ ಪೈಕಿ ಈಗ ಒಂದು ಅಪ್ಡೇಟ್ ಲಭ್ಯವಾಗಿರುವಂಥದ್ದು, ಅದು ಬಿಯರ್ ಬಾಟಲ್ ಕೂಡ ಒಂದು ಸಾಕ್ಷಿ ಆಗಿದೆಯಂತೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವರು ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಒಂದು ರಿಯಾಕ್ಷನ್ ಕೊಟ್ಟರು. ಆ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಕೇಳ್ಕೊಂಬಣ್ಣ ಬನ್ನಿ. ನಮಸ್ಕಾರರು, RTO ಅಧಿಕಾರಿಗಳು, ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL, CFSL ವರದಿಗಳು ಎಲ್ಲ ರಿಪೋರ್ಟ್ ಬಂದಿದೆ, ಇನ್ನೂ ಬಾಕಿ ಇದೆ. FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ, ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ತಿಯರು, RTO ಅಧಿಕಾರಿಗಳು, ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL ಬಿಯರ್ ಬಾಟಲ್ ಮೋಸ್ಟ್ಲಿ ಆಶ್ಚರ್ಯ ಅನ್ಸುತ್ತೆ ಕೆಲವರಿಗೆ, ಹೇಗೆ ಇದು ಸಾಕ್ಷಿ ಆಗಬಹುದು ಈ ಕೊಲೆ ಕೇಸಲ್ಲಿ ಅಂತ. ಪಟ್ಟಣಗೆರೆ ಶೆಡ್ ಅಲ್ಲಿ ಸಿಕ್ಕಿರುವಂಥದ್ದು, ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿತ್ತಲ್ಲ ಆ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಬಾಟಲ್ ಇದು. ಐ ಥಿಂಕ್ ಆ ಬಾಟಲ್ ಯಾವ ರೀತಿಯಾಗಿ ಸಾಕ್ಷ್ಯ ಆಗಿದೆ ಅನ್ನೋದು ಒಂದಷ್ಟು ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಮೋಸ್ಟ್ಲಿ ಅದನ್ನ ತಗೊಂಡು ಹೊಡೆದಿದ್ರು ಅನ್ನುವಂತ ವಿಚಾರ ಈ ಹಿಂದೆ ಬಂದಿತ್ತು. ಬಾಟಲ್ ಅದ್ರ ಮೇಲೆ ಏನಾದ್ರೂ ರಕ್ತದ ಕಲೆ ಪತ್ತೆಯಾಗಿದೆಯಾ, ಅದರಿಂದ ಅದನ್ನೇನಾದ್ರೂ ಸಾಕ್ಷ್ಯವಾಗಿ ಪರಿಗಣಿಸಿದಾರಾ, ಇನ್ನಷ್ಟು ಮಾಹಿತಿ ಸಿಗಬೇಕು. ನೋಡಿ, 5 ಫೋಟೋ ಸಾಕ್ಷ್ಯಗಳು. ಒಂದು ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಒಂದು ಫೋಟೋ, ಪ್ರಾಣ ಭಿಕ್ಷೆ ಬಿಡ್ತಾ ಇರುವಂತ ಫೋಟೋ, ರೇಣುಕಾಗೆ ಥಳಿಸಿದ ರಿಪೀಸ್ ಪಟ್ಟಿಯ ಫೋಟೋ, ಲಾರಿ ಮುಂದೆ ಬಿದ್ದಿರುವ ರೇಣುಕಾಸ್ವಾಮಿ ಶವದ ಫೋಟೋ, ದೊಣ್ಣೆ ಮುಂಭಾಗ ಪುಡಿಪುಡಿ ಆಗಿರುವಂತ ಫೋಟೋ. ಇಷ್ಟು 5 ಫೋಟೋಗಳು ಸಾಕ್ಷಿಗಳಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮತ್ತು 3 ಜನ ಪ್ರತ್ಯಕ್ಷದರ್ಶಿ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಡಿ ಗ್ಯಾಂಗ್ಗೆ ಮಹತ್ವದ ದಿನ ಅಂತ ಹೇಳಿದ್ವಿ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. 17 ಆರೋಪಿಗಳ ಪಾತ್ರದ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. 17 ಜನರ ವಿರುದ್ಧ ಕೂಡ ಚಾರ್ಜ್ ಶೀಟ್. 24ನೇ ACMM ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಕೂಡ 17 ಜನರ ವಿರುದ್ಧ ಚಾರ್ಜ್ ಶೀಟ್, ಅಂದ್ರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 17 ಜನರು ಯಾರ್ಯಾರು, ಯಾವ ಪಾತ್ರ, A1 ಯಾರು, A2 ಯಾರು, A3 ಯಾರು, ಅವರ ಪಾತ್ರ ಏನು ನೋಡಿ. A1 ಪವಿತ್ರ ಗೌಡ, ಕೊಲೆ ಮಾಡೋದಕ್ಕೆ ಮೂಲ ಕಾರಣಕರ್ತೆ ಮತ್ತು ಹಲ್ಲೆ ನಡೆಸುವ ಸ್ಥಳದಲ್ಲಿ ಹಾಜರಿದ್ಲು. ಈ ರೀತಿಯಾಗಿ ಮತ್ತೆ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ಇಷ್ಟೊತ್ತರೆಗೂ ನಾವು ಬ್ರೇಕಿಂಗ್ ಅನ್ನು ಗಮನಿಸ್ತಾ ಇದ್ವಿ. ಕೃತ್ಯ ನಡೆದ ಸಮಯದಲ್ಲಿ ಅಲ್ಲೇ ಇರೋದಕ್ಕೆ ಸಾಕ್ಷಿ ಪತ್ತೆ ಆಗಿದೆ. ಸೊ CCTVಯಲ್ಲಿ ಪವಿತ್ರ ಗೌಡಳ ಚಲನವಲನ ಸೆರೆ ಆಗಿದೆ. ಪವಿತ್ರ ಗೌಡ ಮೊಬೈಲ್ ಕೃತ್ಯ ಸ್ಥಳದಲ್ಲಿ ಆಕ್ಟಿವ್ ಆಗಿರೋದು, CDR ಲಿಸ್ಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಪಟ್ಟಣಗೆರೆ ಶೆಡ್ ಹೊರಭಾಗದಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, 17 ಜನರ ಪಾತ್ರ ಏನೇನು ಅಂತೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಬ್ಬೊಬ್ಬರ ಪಾತ್ರವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದಾ? ಇಲ್ಲಿ ಯಾರ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ, ಜೊತೆಗೆ ಯಾರ್ದು ಇಂಟ್ರೆಸ್ಟ್ ಅನ್ಸುತ್ತೆ?
ನಾಗೇಂದ್ರ ಬಾಬು, ಮುಖ್ಯವಾಗಿ ಈ ಕೊಲೆಯ ಸಂಚು ಮತ್ತು ಕೊಲೆ ಮಾಡಬೇಕು, ಆತನಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು ಅಥವಾ ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಆರಂಭ ಆಗಿದ್ದೇ ಪವಿತ್ರ ಗೌಡ ಇಂದ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಪವಿತ್ರ ಗೌಡ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆಗಿರೋದು, ಕೊಲೆಗೆ ಸಂಚು ರೂಪಿಸಿದ್ದು, ಕೊಲೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಮಾಡಿಕೊಂಡಿದ್ದು, ಜೊತೆಗೆ ಯಾಕೆ ಈ ರೀತಿಯ ಬೆಳವಣಿಗೆ ಆಯಿತು ಅನ್ನೋದನ್ನ ಎಲ್ಲವನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕೇಂದ್ರ ಬಿಂದು ಪವಿತ್ರ ಗೌಡಗೆ ರೇಣುಕಸ್ವಾಮಿ ಅಶ್ಲೀಲ ಮೆಸೇಜನ್ನು ಕಳಿಸಿದ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಅದನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಗಮನಕ್ಕೆ ತಗೊಂಡ್ಬಂದು ಈ ರೀತಿ ಆಗ್ತಾ ಇದೆ, ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಸೊ ಅಲ್ಲಿಂದ ಈ ರೇಣುಕಸ್ವಾಮಿ ಹತ್ಯೆಗೆ ಸಂಚು ಆರಂಭ ಆಗುತ್ತೆ. ಇವರು ಪೂರ್ವ ನಿಯೋಜಿತವಾಗಿ ಕೊಲೆನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಥವಾ ಕರೆಸಿ ಬುದ್ಧಿ ಹೇಳಿ ಮನೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ತದನಂತರ ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುತ್ತಾ ಹೋಗ್ತದೆ. ಮೊದಲನೇದಾಗಿ ಪವಿತ್ರ ಗೌಡ ಯಾವ ರೀತಿ ಇಲ್ಲಿ ರೇಣುಕಸ್ವಾಮಿಯ ಅಶ್ಲೀಲ ಸಂದೇಶದ ವಿಚಾರವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಅಲ್ಲಿಂದ ಸಂಚು ಯಾವ ರೀತಿ ಆರಂಭ ಆಯಿತು. ಇನ್ನು A2 ಕೊಲೆಗೆ ಸಂಚು ರೂಪಿಸಿದ್ದು, ಕೊಲೆಯ ಸಂದರ್ಭದಲ್ಲಿ ಇದ್ದದ್ದು, ಕೊಲೆಯಾದ ನಂತರ ತನ್ನ ಮೇಲೆ ಬರದಂತೆ ದುಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಕೂಡ ಇಲ್ಲಿ ಖಾತ್ರಿ ಆಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಇದರ ಬಗ್ಗೆಯೂ ಕೂಡ ಕ್ಲಿಯರ್ ಆಗಿ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದರ ಜೊತೆಗೆ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡಿ ಗ್ಯಾಂಗ್ನಲ್ಲಿ ಅಂದರೆ ದರ್ಶನ್ಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಯಾವ ಕಾರಣಕ್ಕಾಗಿ ಸಹಾಯ ಮಾಡಿದ್ರು, ಯಾರ ಅಣತಿಯಂತೆ ಇವರ ಕೆಲಸ ಆಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಸ್ಟೋನಿ ಬ್ರೂಕ್ನ ವಿನಯ್ ಆಗಿರಬಹುದು, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿರುವಂಥ ರಾಘವೇಂದ್ರ ಆಗಿರಬಹುದು, ಅನುಕುಮಾರ್ ಆಗಿರಬಹುದು, ಪ್ರದೋಷ್ ಆಗಿರಬಹುದು, ಕಾರ್ತಿಕ್ ಆಗಿರಬಹುದು, ಇವರೆಲ್ಲರೂ ಕೂಡ ಹಂತ ಹಂತವಾಗಿ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನು ಅನ್ನೋದು ತಿಳಿದುಕೊಂಡು, ಜೊತೆಗೆ ಆ ಪಟ್ಟಣಗೆರೆ ಶೆಡ್, ನಾನೀಗ ಅದೇ ಪಟ್ಟಣಗೆರೆ ಶೆಡ್ ಮುಂಭಾಗದಲ್ಲಿ ನಿಂತಿದ್ದೀನಿ, ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ಇವರು ಅವತ್ತು ಸಕ್ರಿಯವಾಗಿ ಭಾಗಿಯಾಗಿ ಕೊಲೆ ಮಾಡ್ತಾರೆ. ಅದಕ್ಕಾಗಿ ಪೂರ್ವ ನಿಯೋಜಿತವಾಗಿ ಸಂಚನ್ನು ಕೂಡ ರೂಪಿಸಿಕೊಂಡಿರ್ತಾರೆ. ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಪವನ್ ಮೂಲಕ ಕರೆಸ್ಕೊಂಡು ಪವನ್ ರಾಘವೇಂದ್ರನಿಗೆ ಫೋನ್ ಮಾಡಿ, ರಾಘವೇಂದ್ರ ಒಂದು 4-5 ಜನರನ್ನ ಕರ್ಕೊಂಡು ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿಂದ ಯಾವ ರೀತಿ ಕೃತ್ಯಗಳು ನಡೆಯುತ್ತೆ ಇದೇ ಮೇನ್ ಪಾಯಿಂಟ್ ಆಗುತ್ತೆ. ಪಟ್ಟಣಗೆರೆ ಶೆಡ್ಗೆ ಬರ್ತಾ ಇದ್ದಂಗೆ ಇದೇ ಗ್ಯಾಂಗ್ ದರ್ಶನ್ಗೆ ಇನ್ಫಾರ್ಮ್ ಮಾಡುತ್ತೆ. ದರ್ಶನ್ ಪಬ್ಬಲ್ಲಿ ಕೂತಿರುವಾಗ ಪಬ್ನಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಬಂದು ಇಲ್ಲಿ ಈ ರೀತಿಯ ಏನೆಲ್ಲ ಅನ್ಕೊಂಡಿರ್ತಾರೋ ಆ ಕೃತ್ಯ ಎಸಗಿದ ನಂತರ ತಿರ್ಗಾ ಮತ್ತೆ ಪಬ್ಗೆ ಹೋಗಿ ಪಬ್ನಿಂದ ಬನಶಂಕರಿಯ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಿ ತದನಂತರ ಈ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಡೀಲ್ ಕೂಡ ಮಾಡಿಕೊಂಡು ಇಲ್ಲಿಂದ ಅದನ್ನು ಸುಮ್ನಹಳ್ಳಿ ಬ್ರಿಡ್ಜ್ಗೆ ದಾಟಿಸುವಂಥ ಕೆಲಸ ಯಾವ ರೀತಿ ಆಗುತ್ತೆ, ಇದರಲ್ಲಿ ಹಂತ ಹಂತವಾಗಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದಕ್ಕೆ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಸಾಂದರ್ಭಿಕವಾಗಿ ಎಲ್ಲವೂ ಕೂಡ ಈಗ ಪೂರಕ ಸಾಕ್ಷಿಗಳು ಸಿಕ್ಕಿದೆ. ಆ ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಪಿನ್ ಟು ಪಿನ್ ಉಲ್ಲೇಖ ಮಾಡಲಾಗಿದೆ. ಸೊ ಈ ಎಲ್ಲ ವಿಚಾರಗಳು ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟ ತಂದಿಡ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ನಾವು ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಅಥವಾ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ನಾವು ಕಾದು ನೋಡೋಣ, ಆಮೇಲೆ ಜಾಮೀನಿಗೆ ಅರ್ಜಿ ಸಲ್ಲಿಸೋಣ ಅನ್ನುವಂಥ ವಿಚಾರಕ್ಕೆ ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ ಬಂದಿತ್ತು. ಅದರಲ್ಲಿ ಮುಖ್ಯವಾಗಿ ದರ್ಶನ್ನೇ A2 ಆರೋಪಿ ಆಗಿರುವಂಥ ದರ್ಶನ್. ಆದರೆ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೆ ಬಹುಶಃ ಈಗಿರುವಂತಹ ಉಲ್ಲೇಖ ಆಗಿರುವಂಥ ಎಲ್ಲ ವಿಚಾರಗಳನ್ನು ಗಮನಿಸಿದರೆ